ಓಂ ಶಾಂತಿ. ದಿನಾಂಕ ಆಗಿದೆ 24/5/2026. ದೇಹಬಾನದ ನಾನು ಎನ್ನುವುದರ ಹೋಲಿ ಸುಟ್ಟು ಪರಮಾತ್ಮನ ಸಂಘದ ರಂಗಿನ ಹೋಲಿಯನ್ನು ಆಚರಿಸಿ. ಬಾಬ್ದಾದರವರು 4 ಕಡೆಯ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದಾರೆ. ಇಷ್ಟು ದೊಡ್ಡ ಭಾಗ್ಯವು ಇಡೀ ಕಲ್ಪದಲ್ಲಿ ಮತ್ಯಾರದೂ ಆಗುವುದಿಲ್ಲ. ಈ ಸಂಗಮಯುಗದ ಪ್ರಾಪ್ತಿಯ ಆಧಾರದಿಂದ ತಾವು ಮಕ್ಕಳೇ ಇಷ್ಟು ಶ್ರೇಷ್ಠ ಪವಿತ್ರರಾಗುತ್ತೀರಿ. ಭವಿಷ್ಯದಲ್ಲಿ ತಾವು ಡಬಲ್ ಪವಿತ್ರರಾಗುತ್ತೀರಿ. ಯಾವುದೇ ಧರ್ಮಾತ್ಮರೂ ಸಹ ಡಬಲ್ ಪವಿತ್ರರಾಗಿಲ್ಲ. ತಾವು ಮಕ್ಕಳು ಡಬಲ್ ಪವಿತ್ರರೂ ಆಗುತ್ತೀರಿ ಮತ್ತು ಡಬಲ್ ಪವಿತ್ರತೆಯ ಚಿಹ್ನೆಯಾಗಿ ಡಬಲ್ ಕಿರೀಟಧಾರಿ ಆಗುತ್ತೀರಿ. ಈ ಸಂಗಮದ ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲಿ ಉಮ್ಮಂಗ ಮತ್ತು ಉತ್ಸಾಹದಲ್ಲಿರುತ್ತೀರಿ. ಅಂದಾಗ ತಮ್ಮ ಉಮ್ಮಂಗ ಉತ್ಸಾಹದ ನೆನಪಾರ್ಥವಾಗಿ ಈ ಹೋಲಿಯನ್ನು ಉತ್ಸವದ ರೂಪದಲ್ಲಿ ಆಚರಿಸುತ್ತಾರೆ. ಹೋಲಿಯಲ್ಲಿ ಮೊದಲು ಸುಡುತ್ತಾರೆ, ನಂತರ ಆಚರಿಸುತ್ತಾರೆ. ತಾವೂ ಸಹ ಸಂಗಮದಲ್ಲಿ ಈಗ ತಮ್ಮ ಹಳೆಯ ಸಂಸ್ಕಾರ ಸ್ವಭಾವವನ್ನು ಯೋಗಾಗ್ನಿಯಲ್ಲಿ ಸುಡುತ್ತೀರಿ. ತಮ್ಮ ಹಳೆಯ ಸಂಸ್ಕಾರಗಳನ್ನು ಸುಡದೆ ಪರಮಾತ್ಮನ ಸಂಘದ ರಂಗು ಅಂಟಲು ಸಾಧ್ಯವಿಲ್ಲ. ಪರಮಾತ್ಮನ ಮಿಲನವಾಗಲು ಸಾಧ್ಯವಿಲ್ಲ. ಹೋಲಿ ಅರ್ಥಾತ್ ಯಾವ ಮಾತು ಕಳೆದು ಹೋಗಿದೆ ಅದು ಹೋಲಿ. ಅಂದಾಗ ಡ್ರಾಮಾನುಸಾರ ಯಾವುದು ಕಳೆಯುತ್ತೋ ಅದಕ್ಕೆ ಹೇಳಲಾಗುತ್ತದೆ ಹೋಲಿ. ಕಳೆದದ್ದು ಕಳೆದು ಹೋಯಿತು. ಬ್ರಹ್ಮತಂದೆಯ ಜವಾಬ್ದಾರಿಯ ಮುಂದೆ ತಮ್ಮ ಜವಾಬ್ದಾರಿಯಂತೂ ಏನೇನೂ ಇಲ್ಲ ಮತ್ತು ಅಂತ್ಯದವರೆಗೂ ನೋಡಿದಿರಿ. ಕರ್ಮಾತೀತ ಪ್ರಕಂಪನಗಳಲ್ಲಿ ಅವ್ಯಕ್ತ ಫರಿಷ್ಠ ಆಗಿಬಿಟ್ಟರು. ಮಾತುಗಳ ಕೆಲಸವಾಗಿದೆ ಬರುವುದು, ಆದರೆ ತಮಗೆ ಜ್ಞಾನವಿದೆ. ಮಾತುಗಳನ್ನು ಪಾರು ಮಾಡಿ ವಿಜಯಿಗಳಾಗುವುದು. ಬಾಬ್ದಾದರವರು ಈಗಿನಿಂದ ಪ್ರತಿಯೊಂದು ಮಗುವನ್ನು ಸದಾ ಅರಳಿರುವ ಗುಲಾಬಿ ಹೂವಿನಂತೆ ನೋಡಲು ಇಚ್ಛೆ ಪಡುತ್ತಾರೆ. ಮಾತುಗಳ ಕೆಲಸವಾಗಿದೆ ಬರುವುದು. ಇದನ್ನು ತಿಳಿದುಕೊಳ್ಳಿ. ಮಾತುಗಳು ಬರುತ್ತದೆ, ಆದರೆ ತಮ್ಮ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರಬೇಕು. ಗಾಬರಿ ಪಡಬಾರದು. ಈ ರೀತಿ ಪ್ರಸಿದ್ಧರಾಗಿ ಬ್ರಹ್ಮಕುಮಾರಿಯರು ಕ್ರೋಧ ಮುಕ್ತರನ್ನಾಗಿ ಮಾಡುತ್ತಾರೆ. ಏಕೆಂದರೆ ಕ್ರೋಧದಿಂದ ಮುಕ್ತರಾಗಲು ಎಲ್ಲರೂ ಇಷ್ಟಪಡುತ್ತಾರೆ. ಇಂದು ಕ್ರೋಧ ಜೀತರಾಗುವುದರಲ್ಲಿ ಮುಂದೆ ಹೋಗಲು ದೇಹಾಭಿಮಾನದ ನಾನು ಎನ್ನುವುದನ್ನು ಯೋಗಾಗ್ನಿಯಲ್ಲಿ ಸುಟ್ಟುಬಿಡಿ. ಅನೇಕ ನಾನು ಎನ್ನುವುದನ್ನು ಸುಟ್ಟುಬಿಡಿ. ಕ್ರೋಧದ ಕಾರಣ ಬಹಳ ಒತ್ತಡವಾಗುತ್ತದೆ. ಈ ನಾನು ಎನ್ನುವುದನ್ನು ಸಮಾಪ್ತಿ ಮಾಡಲು ಇಂದು ತಮ್ಮ ಆಂತರ್ಯದಲ್ಲಿ ಸಂಕಲ್ಪ ಮಾಡಿ. ತಾವೆಲ್ಲರೂ ಹೊಸ ಮಕ್ಕಳು ಹಾಗೂ ರಿಯಲ್ ಗೋಲ್ಡ್ ಮಕ್ಕಳು, ತಂದೆಯ ಆಜ್ಞಾಕಾರಿಗಳಲ್ಲವೇ? ಅಂದ ಮೇಲೆ ಇಂದು ಈ ನಾನು ಎನ್ನುವುದನ್ನು ಸುಟ್ಟು ಹಾಕಿಯೇ ಹೋಗಬೇಕು. ಈಗ ಏನು ಮಾಡಬೇಕು ಅದನ್ನು ತೀವ್ರ ಪುರುಷಾರ್ಥಿಯಾಗಿ ಮಾಡಿಬಿಡಿ. ಏಕೆಂದರೆ ಬಹಳ ಸಮಯದ ಪುರುಷಾರ್ಥವನ್ನು ತಾವೆಲ್ಲರೂ ಸ್ವಲ್ಪ ಸಮಯದಲ್ಲಿಯೇ ಪೂರ್ಣ ಮಾಡಬೇಕಾಗುತ್ತದೆ. ಧೈರ್ಯವನ್ನು ಎಂದೂ ಕಳೆದುಕೊಳ್ಳಬಾರದು. ಮಾತುಗಳು ಬರುತ್ತದೆ, ಆದರೆ ಮಾತುಗಳು ಮಹಾವೀರರಲ್ಲ. ತಾವು ಸರ್ವಶಕ್ತಿವಂತನ ಮಕ್ಕಳಾಗಿದ್ದೀರಿ. ತಮ್ಮ ಚಹರೆಯು ಸದಾ ಖುಷ್ನುಮ, ಖುಷಿಯಲ್ಲಿ ಹೊಳೆಯುತ್ತಾ ಇರಲಿ. ಮಾತುಗಳು ಹೊರಟು ಹೋಗಲಿ, ಆದರೆ ಖುಷಿಯು ಹೋಗಬಾರದು. ಸದಾ ಆದೇಶದ ತಿಲಕವನ್ನು ಧರಿಸಿಕೊಂಡು ಮೊದಲ ಬಹುಮಾನವನ್ನು ತೆಗೆದುಕೊಳ್ಳುವಂತಹ ಆದೇಶ ಪಾಲಕ ಭವ. ಯಾವ ಮಕ್ಕಳ ಮಸ್ತಕದಲ್ಲಿ ಆದೇಶ ಪಾಲಕನ ಸ್ಮೃತಿಯ ತಿಲಕವಿರುತ್ತದೆಯೋ ಒಂದು ಸಂಕಲ್ಪವೂ ಆದೇಶವಿಲ್ಲದೆ ಮಾಡುವುದಿಲ್ಲ. ಅವರಿಗೆ ಮೊದಲ ಬಹುಮಾನವು ಪ್ರಾಪ್ತಿಯಾಗುತ್ತದೆ. ಯಾರೊಂದಿಗಾದರೂ ಸೆಳೆತವಿದ್ದರೆ ಆ ಸೆಳೆತವು ಪುರುಷಾರ್ಥದಲ್ಲಿ ಅವಶ್ಯವಾಗಿ ಹುಡುಗಾಟಿಕೆ ಇರುವಂತೆ ಮಾಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.